ಜನಪದ ಗೀತೆಗಳು ಕಾಲದಿಂದ ಕಾಲಕ್ಕೆ ರೂಪ ಸ್ವರೂಪ ದನಿ ಬೆಡಗುಗಳು ಸಣ್ಣ ಪುಟ್ಟ ಪರಿಷ್ಕಾರದ ಜೊತೆಗೆ ರೂಪ ಪಡಿತವೆ. ತುಂಬ ಹಳೆಯ ಕಾಲದ ಸೋಬಾನೆ ಹಾಡು ಅಥವಾ ಜನಪದ ಗೀತೆಗಳು ತುಂಬ ನಿಧಾನಗತಿಯಲ್ಲಿದ್ದುದೂ ಇತ್ತು. ಆ ನಿಧಾನಗತಿ ಹೊಸ ಕಾಲಕ್ಕೆ ಅಷ್ಟು ರುಚಿಸದೇ ಹೋಗುತ್ತಿರುವ ಸಂದರ್ಭಗಳನ್ನು ನೋಡಿದ್ವಿ. ಅದನ್ನು ಮೀರಿ ಬೋರಮ್ಮ, ಬಾನಂದೂರಿನ ಬೋರಮ್ಮ ತನ್ನ ಸುಂದರವಾದ, ಅಚ್ಚುಕಟ್ಟಾದ, ಹಿತವಾದ, ಮನಸ್ಸನ್ನು ಸೆಳೆಯುವಂತಹ ಧ್ವನಿ ಮತ್ತು ಹಾಡಿನ ರೂಪದಿಂದ ಎಲ್ಲರನ್ನೂ ಸೆಳೆಯುವ ಕಾಲಕ್ಕೆ ತಂದು ಈ ಹಾಡುಗಳನ್ನು ನಿಲ್ಲಿಸಿದ್ದಾರೆ. ಸ್ವತಃ ಹಾಡು ಕಟ್ಟುವ ಗುಣ ಇರುವ ಬೋರಮ್ಮ ಅವರಿಗೆ ಹಾಡನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿವರಿಸಬಲ್ಲ ಶಕ್ತಿ ಕೂಡ ಅವರಲ್ಲಿ ಇರುವುದು ವಿಶೇಷ. ಜನಪದ ಹಾಡುಗಾರರು ತಾನಾಗಿ ಹಾಡುತ್ತಾರೆ ಹೆಚ್ಚು, ಅವುಗಳನ್ನು ವಿವರಿಸುವ ಶಕ್ತಿಗೆ ಹೆಚ್ಚು ಪಾಲು ಜನರಿಗೆ ಸಾಧ್ಯವಾಗದೆ ಹೋಗುತ್ತೆ. ಅದನ್ನು ಮೀರಿಕೊಂಡವರು ಶ್ರೀಮತಿ ಬೋರಮ್ಮ ಅವರು. ನಮ್ಮ ನಾಡಿನ ಈ ತಲೆಮಾರಿನ ಜನಪದ ಗೀತೆಗಳನ್ನು ಹಾಡುವವರಲ್ಲಿ ಅತ್ಯಂತ ಅಗ್ರಗಣ್ಯರು. ಯಾರನ್ನು ಹಿಡಿಯಬಲ್ಲ, ಯಾರನ್ನು ಹಿತಗೊಳಿಸಬಲ್ಲ, ಯಾರನ್ನು ಸೆಳೆಯಬಲ್ಲ ಅಪರೂಪದ ದನಿ, ಹಾಡುವ ಶಕ್ತಿ, ಅವರ ಸಾಮರ್ಥ್ಯ ಅಪರೂಪದ್ದು. ಅವರಿಗೆ ನನ್ನ ನಮಸ್ಕಾರ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಮ್ಮ ಜನಪದ ಸಿರಿ ಸ್ಟುಡಿಯೋದಲ್ಲಿ ನಾಡಿನ ಹಿರಿಯ ಸೋಬಾನೆ ಕಲಾವಿದರು ಬಾನಂದೂರು ಬೋರಮ್ಮನವರಿದ್ದಾರೆ. ಸ್ನೇಹಿತರೆ, ಅವರನ್ನು ಅತ್ಯಂತ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ತಮ್ಮಂಥ ಜನಪದ ಕ್ಷೇತ್ರದ ಹಿರಿಯರು, ದಿಗ್ಗಜರು ನಮ್ಮ ಸ್ಟುಡಿಯೋಸ್ಗೆ ಬಂದು ಮಾತಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನಾದರೂ ಭಾವಿಸ್ತಾ ನಾಡಿನ ಸಮಸ್ತ ವೀಕ್ಷಕರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸೋಬಾನೆ ಕಲೆ ಅಂತಂದರೆ ಜಾನಪದ ಎಲ್ಲ ಕಲೆಗಳ ತಾಯಿ ಮೂಲ ಬೇರು ಜನಪದ ಅಂತ ಕರೆಯೋದಾದರೆ, ಎಲ್ಲ ಜನಪದಗಳ ತಾಯಿ ಬೇರು ಮೂಲ ಬೇರು ನಮ್ಮ ಸೋಬಾನೆ ಪದಗಳು ಅಂತ ಕರಿಬೋದು. ಸ್ನೇಹಿತರೆ, ಅಂತಹ ಸೋಬಾನೆ ಪದಗಳ ಮಹಾತಾಯಿ ಸೋಬಾನೆ ಸರಸ್ವತಿ ಅಂತಲೇ ಕರೆಸ್ಕೊಳ್ತಕ್ಕಂಥ ಬಾನಂದೂರು ಬೋರಮ್ಮನವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸ್ನೇಹಿತರ ಕಾರ್ಯಕ್ರಮದಲ್ಲಿ. ಅಮ್ಮ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ನಿಮಗೂ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆರೋಗ್ಯ ಚೆನ್ನಾಗಿದೆ. ಚೆನ್ನಾಗಿದೆ ಆರೋಗ್ಯ. ವೆರಿ ನೈಸ್. ಅಮ್ಮ, ನಿಮ್ಮ ಹೆಸರನ್ನು ಪರಿಚಯ ಮಾಡಿಕೊಟ್ಟಾಗ ವೀಕ್ಷಕರಿಗೆ ಒಂದು ಅನುಮಾನ ಕಾಡುತ್ತೆ. ಏನಂದರೆ, ಬಾನಂದೂರು ಬೋರಮ್ಮ ಅಂತಂದರೆ ನಮ್ಮ ಜನಪದ ಕ್ಷೇತ್ರದ ಹಿರಿಯ ದಿಗ್ಗಜರು, ಜನಪದ ಗಾಯಕರು ಬಾನಂದೂರು ಕೆಂಪಯ್ಯನವರ ಹೆಸರನ್ನು ಅಥವಾ ಅವ್ರ ಊರಿನವರು ತಾವು ಅಂತ ಗೊತ್ತಾಗ್ತದೆ. ನಿಮಗೂ ಬಾನಂದೂರು ಕೆಂಪಯ್ಯನವ್ರಿಗೆ ಏನು ಸಂಬಂಧ? ಅವರು ನಮ್ಮ ಯಜಮಾನ್ರ ತಮ್ಮರು ಸಹ. ಓ, ನಿಮ್ಮ ಮನೆಯವ್ರ ಹೆಸರೇನು? ಸಿದ್ದಯ್ಯ, ನಗಾರಿ ಸಿದ್ದಯ್ಯ. ನಗಾರಿ ಸಿದ್ದಯ್ಯನವರು. ಓ, ನಿಮ್ಮ ಯಜಮಾನ್ರ, ನಿಮ್ಮ ಮನೆಯವರ ಸ್ವಂತ ತಮ್ಮ ಬಾನಂದೂರು ಕೆಂಪಯ್ಯನವರು, ಜಾನಪದ ದಿಗ್ಗಜರು, ಜನಪದ ಗಾಯಕರು. ಹೌದು. ನೀವು ಅವ್ರ ತಂಗಿನೋ ಅಕ್ಕನೋ ಅಂತ ಕೇಳ್ಪಟ್ಟಿದ್ದೀನಲ್ಲ? ಇಲ್ಲ, ಅತ್ತಿಗೆ. ಅತ್ತಿಗೆ ಆಗ್ಬೇಕ್ರ ನೀವು? ಹಾಂ. ಸರಿ. ಅಂದರೆ ನಿಮ್ಗಿಂತ ಅವ್ರ ವಯಸ್ಸಲ್ಲಿ ಹಿರಿಯರಾ? ಹೌದು. ಕೆಂಪಯ್ಯನವರು ನಮ್ಮನ್ನೆಲ್ಲ ಎತ್ಕೊಂಡು ಸಾಕಿರೋರು ಅವರು. ಹೌದ್ರಾ? ಅದಕ್ಕೆ ನೀವು ಅಣ್ಣ ಅಂತ ಕರಿತೀರಾ? ನಿಜ. ಸ್ನೇಹಿತರೆ, ಅತ್ಯಂತ ಗಟ್ಟಿ ಜಾನಪದ ಹಿನ್ನೆಲೆಯನ್ನು, ಭೂಮಿಕೆಯನ್ನು ಹೊಂದಿರತಕ್ಕಂಥ ಒಂದು ಮನೆತನದಿಂದ ಬಂದಿರತಕ್ಕಂಥ ಜಾನಪದ ಸೋಬಾನೆ ಬೋರಮ್ಮನವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಅಮ್ಮ, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಕುಟುಂಬದ ಬಡ ಕುಟುಂಬದಲ್ಲಿ ಬಂದಂಥ ಇದೊಂದು ಮೂಲ ಅಂದರೆ ಇದೇ ಒಂದು ಕಲೆ. ನಮ್ಮ ಭಾವ ಆಡ್ತಾ ಇದ್ರು ಈ ಧನುರಾಮಾಸ್ತೆಯಲ್ಲೆಲ್ಲ ಭಜನೆ ಹಾಡು. ಅದಕ್ಕೆ ಮೊದಲು ಅವರ ಬಾನಂದೂರು ಕೆಂಪಯ್ಯರ ತಂದೆ ಅವರು ಆಡ್ತಿದ್ರು, ನಮ್ಮ ಅಜ್ಜಿ ಆಡ್ತಿದ್ರು. ಅವರಿಂದ ಅವರ ಹೆಣ್ಮಕ್ಕಳು ಅವ್ರ ಕುಟುಂಬಕ್ಕೆಲ್ಲ ಬಂದಂಥ ಈ ಫ್ಯಾಮಿಲಿ ಬಳಸ್ಕೊಂಡು ಬಂದಿರೋ ಅಂಥ ಇದೊಂದು ಮೂಲ. ನಮ್ಮ ತಾಯಿ ಚೆನ್ನಾಗಿ ಆಡೋರು. ಏನು ನಿಮ್ಮ ತಾಯಿ ಹೆಸರು? ತಿರುಮಲಮ್ಮ. ತಂದೆ? ಗವಿಯಪ್ಪ ಅಂತ. ಅವರು ಜನಪದ ಆಡ್ತಿದ್ರಾ? ತಂದೆ ಆಡ್ತಾ ಇರ್ಲಿಲ್ಲ ಪಾಪ. ತಂದೆಗೆ ಏನು ಗೊತ್ತಾಗಕ್ಕಿಲ್ಲ ಆಡು ಪಾಡೋದನ್ನ. ನಮ್ಮ ತಾಯಿ ಇದನ್ನ ತುಂಬಾ ಮೈಗೂಡಿಸ್ಕೊಂಡು ಅವರು ಜಾನಪದ ಗೀತೆ ಆಡೋರು. ನಾವು ಸಣ್ಣ ಮಕ್ಕಳಲ್ಲಿ ಅವರು ಕೆಸರು ಗದ್ದೆ ನಾಟಿ ಅಲ್ಲಿ ಇಲ್ಲಿ ಹಾಕಕ್ ಹೋಗ್ತಾವು. ನಾವು ಹೋಯ್ತಾ ಇದ್ರೆ ನಮ್ಮವ್ವ ಈ ಗದ್ದೆಯಲ್ಲಿ ಅವರೇ ಈ ತಂಡ ಆಡ್ಕೊಂಡು ಅವರು ಟೈಮ್ ಪಾಸ್ ಮಾಡ್ತಾ ಇದ್ರು. ಹೌದು, ಅಲ್ಲಿ ಅವರೇ. ಹೌದು, ಅಲ್ಲಿ ಅವರೇ ಅಂತ ನಾವು ಮಕ್ಕಳನ್ನ ಎತ್ಕೊಂಡು ಮಧ್ಯ ಒಂದು ಗಂಟೆ 2 ಗಂಟೆಲಿ ಹೋಗಿ ಊಟ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನಾನು ಮಕ್ಕಳಿಗೆ ಹಾಲು ಕುಡಿಸ್ಕೊಂಡು ನಮ್ಮ ತಾಯಿ ಕಡೆಯಿಂದ ಬರ್ತಾ ಇದ್ದೆ. ಹಂಗೆ ನಮ್ಮ ತಾಯಿ ಬೀಸೋ ಪದ ಆಡೋರು. ಅಣ್ಣ ತಮ್ಮದಿರ ಮೇಲೆ ಅಂದರೆ ಭಾರಿ ಇಂಟ್ರೆಸ್ಟಾಗಿ ಆಡೋರು. ಅವ್ರ ತಮ್ಮ ಅಂದರೆ ಅವ್ರಿಗೆ ತುಂಬ ಇಷ್ಟ.
ಆ ಅಣ್ಣ ತಮ್ಮದಿರ ಮೇಲೆ ಚೆನ್ನಾಗಿ ಆಡೋರು. ಅಂದರೆ ನೀವು ಹೇಳ್ತಿರೋ ಪ್ರಕಾರ ನಿಮ್ಮ ತಾಯಿ ತಿರುಮಲಮ್ಮನವರ ಸ್ವಂತ ತಮ್ಮನಿಗೆ ನಿಮ್ಮನ್ನ ಕೊಟ್ಟು ಮದುವೆ ಮಾಡಿದ್ರು ಸಿದ್ದಪ್ಪನವ್ರಿಗೆ, ಅವ್ರ ಸ್ವಂತ ತಮ್ಮ ಬಾಂಧವ್ರು ಕೆಂಪಯ್ಯ ಅಂತ. ಓ ಸರಿ ಸರಿ. ಅಂದರೆ ನಿಮ್ಮ ತಾಯಿ ತಮ್ಮಂದರು, ತಮ್ಮದಿರು ಮಾವದಿರು ಆಗ್ಬೇಕು ನಿಮಗೆ ಅಲ್ವರಾ? ಸೋದರ ಮಾವದಿರು ಆಗಬೇಕು. ಸರಿ 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 ಸರಿ. ನಿಮ್ಮ ತಾಯಿಯವರು ತಿರುಮಲಮ್ಮನವರು ಈ ಕೆಸರುಗದ್ದೆನಲ್ಲಿ ನಾಟಿ ಪದಗಳನ್ನ ಹಾಡ್ತಿದ್ರು ಅಂದ್ರಲ್ಲ, ಕಲ್ತಿದ್ದೀರಾ ನೀವೇನಾದರೂ? ಒಂದು ಪದ ಬಿಡ್ಬೋದಾ? ಹಂಗೇನೆ ಬಿಡಿ. ಅವರು ಟೈಮ್ ಪಾಸ್ ಮಾಡಬೇಕಾದ್ರೆ ಉತ್ತರ ದೇವಿ ಹಾಡೋಣ. ನಿರಿಗೊಯ್ತೀನತ್ತೆ ನಿಜುಗಲ್ಲ ದುರ್ಗಕ್ಕೆ, ತಡವಾದಾರತ್ತೆ ಬಯ್ಯ ಬ್ಯಾಡ ಸುವಿ, ತಡವಾದಾರತ್ತೆ ಬೈ ಬ್ಯಾಡ ಹಾಡು ಬ್ಯಾಡ, ಗಿಣಿ ಬಂದು ನೀರ ಕಾಲ ಕಾವೇ ಸುವಿ, ಕಲಕದ್ರ ಕಲಕಾಲಿ ನರುಗ್ಯಾಕೆ ಕುಲುಕಿದೋ ಮಾವೈ ತೋಟದ ಮರುಗಾವ ಸುವಿ, ಮಾವೈ ತೋಟದ ಮರುಗ ಕುಯ್ಯಾಕೋಗಿ ಬಾಳೆಯ ಮುಳ್ಳು ಸಾಣದಿದ್ದೋ ಸುವಿ, ಬಾಳೆಗೆ ಮುಳ್ಳುಂಟೆ ಬದುನೆಗೆ ಚೇಗುಂಟೆ, ಬಾಲೆ ನಿನ್ನ ಮಾತು ನಿಜ ಉಂಟೆ ಸುವಿ, ಕತ್ತೆಗೆ ಕೊಂಬುಂಟೆ ಎತ್ತಿಗೆ ಮಾತುಂಟೆ, ಹತ್ತಮ್ಮ ನಿನ್ನ ಮಾತು ನಿಜ ಉಂಟೆ ಸುವಿ, ನಾನು ತಂದಾಗ ನೀನು ಚಿಕ್ಕೋಳಲ್ಲೇ ಎಲ್ಲಾಡಿ ಕಲುತೆ ವಾಸ ಮಾತಾ ಸುವಿ, ಅತ್ತೆ ಸೊಸೆರುಗೆ ಹತ್ತಿತ್ತು ಕಾಳಿಂಗ, ಇತ್ತಾಲೇಲೋಗಿ ವಾಲೆ ಊಡಿ ಸುವಿ, ಇತ್ತಾಲೇಲೋಗಿ ಒಲೆ ಊಡಡುಗೆ ಮಾಡಿ, ಉತ್ತು ಬಂದು ಮಗನಿಗೆ ಉಣ್ಣಲಿಕ್ಕಿ ಸುವಿ, ಉತ್ತು ಬಂದು ಮಗನಿಗೆ ಉಣ್ಣಲಿಕ್ಕು ಚಾಡಿ ಹೇಳಿ, ಉತ್ತಾರ ದೇವಿ ತಾರವಲ್ಲ ಸುವಿ, ಉತ್ತಾರ ದೇವಿ ತರವಲ್ಲ ನನ್ನ ಮಗನೇ ಬಿಟ್ಟು ಬೂಡವಳ ತವಾರಿಗೆ ಸುವಿ, ಬಿಟ್ಟು ಬೋಡಾಕೆ ಎತ್ತಲ್ಲ ಎಮ್ಮೆ ಅಲ್ಲ, ಹತ್ತಾರು ಸೇರಿ ಆಸೆ ಬರುದು ಸುವಿ, ಹತ್ತಾರು ಸೇರಿ ಆಸೆ ಬರಸೋ ಗಾಲೋದೆ, ಅವಳೊಟ್ಟಿಲಿ ಕೊಟ್ಲಲ್ಲೇ ಬಾಲಗಯ್ಯ ಸುವಿ, ಹಟ್ಟಿಲಿ ಕೊಟ್ಲಲ್ಲೇ ಬಾಲಗಯ್ಯ ಬಾಸೇನ, ಹೆಂಗ ಬಿಡೋಲೆ ತಾಯಿ ತವಾರಿಗೆ ಸುವಿ, ಹೆಂಗ ಬಿಡೋಲೆ ತಾಯಿ ತವಾರಿಗೆ ಸುವಿ, ಹೆಂಗ ಬಿಡೋಲೆ ತಾಯಿ ತವಾರಿಗೆ ಸುವಿ. ಅಂದರೆ ಅಮ್ಮ, ಈ ಹಾಡನ್ನು ನೀವು ಹಾಡ್ತಿದ್ರೆ ಪ್ರತಿ ಸಾಲು ಪ್ರತಿ ಪದ ನನಗೆ ಅರ್ಥವಾಗುತ್ತೆ ಅಲ್ವಾ? ಅಂದರೆ ಒಂದು ಇಡೀ ಸಂಸಾರದ ಘಟನೆಯನ್ನು ತಾವು ಹೇಳ್ತಾ ಇದ್ದೀರಿ. ಅದರಲ್ಲೂ ಮುಖ್ಯವಾಗಿ ಅತ್ತೆ ಸೊಸೆ ಮಧ್ಯದ ಸಂಬಂಧ ಅಥವಾ ತವರು ಅಥವಾ ಗಂಡನ ಮನೆಯ ಸಂಬಂಧ ಇದನ್ನೆಲ್ಲ ಸೇರಿಸಿ ಹಾಡ್ತಾ ಇದ್ದೀರಿ. ಇದೆಲ್ಲ ಯಾಕೆ ಕಟ್ಟಿರ್ಬೋದು ಹಿರಿಯರು ಅಂತ, ಇದೆಲ್ಲ ಯಾಕೆ ಕಟ್ಟಿ ಹಾಡಿರ್ಬೋದು, ಇದನ್ನ ಯಾಕೆ ಹಾಡ್ತಿದ್ರು ಅಂತ ನಿಮ್ಗನ್ಸುತ್ತೆ? ಇದು ಯಾಕೆ ಅಂದರೆ ಇದು ಒಂದು ಸಂಸಾರದಲ್ಲಿ ಬಂದಂಥ ಒಂದು ಕಾಳಿಂಗ ಇದು. ಅತ್ತೆ ಮಾತ ಸೊಸೆ ಕೇಳಲ್ಲ, ಅವಳು ಹೋಗ್ಬೇಡ ಅಂದತಕ್ಕೆ ನೀರು ಹೋಗೋದು, ಅವಳೇನೋ ಒಂದು ಸುಳ್ಳು ಹೇಳೋದು, ಆ ಸುಳ್ಳು ಅತ್ತೆಗೆ ಹಿಡ್ಸಲ್ಲ. ಆವಾಗ ನನ್ನ ಮಾತು ಮೀರಿದ್ಲು ಅಂದ್ಬಿಟ್ಟು ಹೊಲ ಉತ್ತಿ ಬಂದಂಥ ಮಗನಿಗೆ ಹೋಗಪ್ಪ ಬಿಟ್ಬಿಡು ಅವಳು ತವ್ರಿಗೆ ಅಂದಾಗ ಅವನು ಬಿಟ್ಬಿಡೋಕ್ಕೆ ಎತ್ತಲ್ಲ ಎಮ್ಮೆ ಅಲ್ಲ, ಅವಳು ಹೊಟ್ಟಿಲಿ ಕೊಟ್ಟವಳೆ ಬಲಗಯ್ಯ, ಹೆಂಗೆ ಬಿಡ್ಲಿ ತಾಯಿ ತವ್ರಿಗೆ ಅಂತ ತಾಯಿ ಮೇಲೆ ವಾದ ಮಾಡೋದು. ಇದು ಎಲ್ಲ ಒಂದು ಸಂಸಾರದ ಒಂದು ಸಂಪ್ರದಾಯ. ಅಂದರೆ ಈಗ ಇದು ಯಾಕೆ ಹುಟ್ಕೊಂಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅಂದರೆ ಅಮ್ಮ, ನಿಮ್ಮ ಹತ್ರ ಕೇಳ್ತೀನಿ, ತಪ್ಪಿದ್ರೆ ತಿದ್ದಿ ಅದನ್ನು. ಮನುಷ್ಯ ಯಾವ ರೀತಿ ಬದುಕಬೇಕು, ಏನೇನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ಹಿರಿಯರು ನೀತಿ ಪಾಠದ ಮುಖಾಂತರ ಹಿಂಗೆ ಹೇಳಿರ್ಬೋದಾ ಅಂತ.
ಒಂದು ಸಂಸಾರವನ್ನ ಉದಾಹರಣೆಗೆ ಇಟ್ಕೊಂಡು ಹೌದೌದು ಅತ್ತೆ ಸೊಸೆ ನೋಡಮ್ಮ ಹಿಂಗ್ ಹೊಂದಾಣಿಕೆಗೆ ಇರ್ಬೇಕು ಹೌದು ಅಂತ ಜನಗಳು ಬುದ್ಧಿ ಕಲೀಲಿ ಅಂತ ಹೇಳಿರ್ಬೋದಾ? ಹೌದು ಅವತ್ತಿನ ಕಾಲಕ್ಕೆ ಜನಗಳಿಗೆ ಅರ್ಥವಾಗುವಂತ ಭಾಷೆನಲ್ಲೇ ಭಾಷೆ ಒಳಗೆ ಅವರು ಹೇಳ್ತಾ ಇದ್ರು, ಪದ ಕಟ್ಟಿ ಹೇಳಿರ್ಬೋದು ಅಂತ ಹೇಳಿದ್ರು. ಅವತ್ತಿನ ದಿನ ಅತ್ತೆ ಸೊಸೆ ಬಂದಂತ ಸೊಸೆ ಅತ್ತೆ ಮಾತ ಅವರು ಮೀರ್ದೆ ಅವರು ಸಂಸಾರ ಮಾಡ್ತಿರ್ಲಿಲ್ಲ. ಇವತ್ತಿನ ಕಾಲವೇನು ಅಲ್ವಾ? ಕಲಿಯುಗದ ಕಾಲದಲ್ಲಿ ಏನು ನಡೆಯಲ್ಲ, ಮಾತು ಬೆಲೆ ಕೊಡಲ್ಲ ಕೊಡಲ್ರು. ಅಲ್ವರ? ಹೌದು ಹಂಗಾಗ್ಬಿಟ್ಟಿದೆ. ಅಂದ್ರೆ ಇದೆಲ್ಲ ಈ ಕಲಿ ಬರಬಾರ್ದು ಅಂತಲೇ ಹಿರಿಯರು ಅವತ್ತು ಅದೆಲ್ಲ ಪದ ಕಟ್ಟಿ ಹಾಡ್ತಿದ್ರು ಅಂತ. ಅಂದ್ರೆ ನಾನು ಹೇಳೋ ಪ್ರಕಾರ ಈ ಶರಣರು ಜಂಗಮರು ಅಂತ ಅನಿಸ್ಕೊಂಡವರು ಈ ಬರೆದಿರ್ತಕ್ಕಂಥ ವಚನಗಳು ಅಥವಾ ಈ ದಾಸ ಪದಗಳು ಇವೆಲ್ಲವರ ಥರನೇ ಸೋಬಾನೆ ಪದಕ್ಕೂ ಒಂದು ಮೌಲ್ಯ ಇತ್ತು ಅಂತ. ಅದು ಒಂದು ಜಾನಪದದಲ್ಲಿ ಒಂದು ಆ ಮೂಲನ ಯಾವ್ಯಾವ ಇದರಲ್ಲಿ ಕಟ್ಟಿ ಆಡವ್ರೆ ಅಂದ್ರೆ ಅದು ಒಂದು ಜಾನಪದದಲ್ಲಿ ಏನೇನು ಬರ್ತದೆ ಅನ್ನೋದು ಅದು ನಮಗ ಅನಿವಾರ್ಯದಂತದ ಆಡುವವು. ಅಂದ್ರೆ ಮನುಷ್ಯ ನಡುವಿನ ಸಂಬಂಧಗಳು, ಉದಾಹರಣೆಗೆ ಈಗ ನೀವು ಹೇಳಿದ್ರಿ ಅತ್ತೆ ಸೊಸೆ, ಅಣ್ಣ ತಮ್ಮ, ಗಂಡ ಹೆಂಡತಿ, ಈ ಸಂಬಂಧಗಳನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ಹೇಳಲಿಕ್ಕೆ, ನೀತಿ ಹೇಳಲಿಕ್ಕೆ ಈ ಕಥೆ ಎಲ್ಲ ಕಟ್ಟಿ ಹಾಡ್ತಿದ್ರ ಅಂತ ಅಲ್ವಾ? ಅವಾಗ ಸಂಸಾರಗಳು ಚೆನ್ನಾಗಿರ್ತಿತ್ತು. ಇದನ್ನ ಕೇಳಿಸ್ಕೊಂಡವ್ರು ನಮ್ಮನ್ನ ಹಿಂಗ್ ಆಗ್ಬಾರ್ದಪ್ಪ, ನಮ್ಮನ್ನ ನೋಡಿ ಜನ ಹಿಂಗ ಆಡ್ಕೋಬಾರ್ದಪ್ಪ ಅಂತ ಹೇಳಿ ಇವತ್ತು ಈ ಕಲೆ ಎಲ್ಲ ನಶಿಸಿ ಹೋಗ್ತಿರೋದ್ರಿಂದ ನೀವ್ ಹೇಳ್ದಂಗೆ ಈ ಕಲಿಗಾಲ ಬಂದ್ಬಿಟ್ಟಿದೆ ಅಂತ. ಕಲಿಗಾಲ ಬಂದ್ಬಿಟ್ಟದೆ, ಹಳೇದೆಲ್ಲ ಮರ್ತೋಗ್ತಾ ಇದೆ. ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ, ಹಿರಿಯರ ಮಾತನ್ನ ಕೇಳ್ತಾ ಇಲ್ಲ ಅಲ್ವರಾ? ಇಲ್ಲ, ಇದೆಲ್ಲ ಸಮಸ್ಯೆಯಿಂದ ಹಿಂಗ ಕಲಿ ಉಟ್ಕೊಬಿಟ್ಟದೆ ಅಂತ ಮಾತಾಡೋದು ಅಂತ. ಈ ಕಲಿಯುಗದ ಇದು ಬತ್ತೇನೇನೆ ಎಲ್ಲ ಸಂಸಾರಗಳು ಸ್ವಲ್ಪ ಎಲ್ಲ ಚಿಲ್ಲಪಿಲ್ಲಿ. ಜಾನಪದದಿಂದ ದೂರ ಸರ್ಕೊಳ್ತಾ ಇರೋದಕ್ಕೇನೆ ಈ ರೀತಿ ಸಂಸಾರಗಳ ಗಲಾಟೆನ ಅಂತ ಅಲ್ವಾ? ಜನಪದವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಅದು ಈ ತರ ಎಲ್ಲ ಆಯ್ತಾ ಇರ್ಲಿಲ್ಲ ಸ ಅಲ್ವಾ? ಹೌದು. ನೋಡಿ ಬೆಳಬೆಳಗ್ಗೆ ಎಂತ ಮಾತಾಡಿದ್ರೆ ನನಗೆ. ಹೌದು ಸ, ಇದು ಜಾನಪದದಲ್ಲಿ ನಾವೊಂದು ಅರ್ಥ ಮಾಡ್ಕೊಬಿಟ್ರೆ ಇದು ನಮ್ಮ ಸಂಸಾರ ಎಲ್ಲೂ ಏನು ಒಡೆಯಲ್ಲ, ಏನು ಕದ್ಲಾಗಲ್ಲ. ನಾವೆಲ್ಲಿ ಬಿಟ್ಟು ಇದು ಮಾಡ್ತೀವೋ ಅವಾಗೆ ನಮ್ಮ ಸಂಸಾರ ಅದಕ್ಕೇನು ಗೌರವ ಇಲ್ಲ, ಅದಕ್ಕೇನು ಬೆಲೆ ಇಲ್ಲ, ಕೈ ಬಿಡೋಗುತ್ತೆ, ಹೊಂಟೋಯ್ತದೆ. ಹೌದು, ದಿನ ಅದನ್ನ ಬಿಗಿ ಮಾಡ್ತಾನೆ ಇರಬೇಕು, ಮಾಡಬೇಕು. ಯಾವತ್ತೋ ಒಂದು ದಿವಸ ಬಿಗಿ ಮಾಡ್ಬಿಡೋದಲ್ಲ, ಆಗಲ್ಲ ಅದು ದಿನ. ಅದು ಎಳಿತಾ ಇದ್ರೆ ಒಂದಲ್ಲೊಂದು ದಿನ ಅದು ಮಾರ್ಗಕ್ಕೆ ಬಂದೇ ಬರ್ತದೆ. ಆ ಕಾಲಾದಿಗೆ ಹೋದ್ರೂ ಒಂದು ದಿನ ರಸ್ತೆಗೆ ಬರ್ತದೆ ಸ. ನಾವು ಒಂದು ದಿನ ಹೇಳ್ಬಿಟ್ಟು ಬಿಟ್ಬಿಟ್ರೆ ಅದೇನು ಆಗಲ್ದು, ದಿಕ್ಕಾಪಾಲಾಗಿ ಹೋಗ್ತಾ ಇರ್ತದೆ, ಹೊಂಟೈತದೆ, ಹೊಂಟೈತ ಸ. ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳುವಂತ ಈಗಿನ ಕಾಲದ ಈ ಕಲಿ ಕಾಲದ ಲಕ್ಷಾಂತರ ಜನಕ್ಕೆ ಎಂತ ದೊಡ್ಡ ನೀತಿ ಪಾಠ ಗೊತ್ತಾ ಅಮ್ಮ ನೀವು ಹೇಳ್ತಿರೋದು ಅಲ್ವರಾ? ನಮಸ್ತೆ ಸ. ಅಮ್ಮ, ಈಗ ಸೋಬಾನೆ ಪದಗಳಿಗೆ ಬರೋಣ ಅಲ್ವಾ? ಸೋಬಾನೆ ಸರಸ್ವತಿ ತಾವು ನಿಮ್ಮ ಅತ್ಯಂತ ಹಿರಿಯ ಜಾನಪದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ತಾವು. ಅತ್ಯಂತ ಜಾಗರೂಕತೆಯಿಂದ ನಿಮಗೆ ಪ್ರಶ್ನೆ ಕೇಳ್ತೀನಮ್ಮ. ಸೋಬಾನೆ ಪದಗಳು ಅಂತ ಜನಪದದಲ್ಲಿ ಒಂದು ಕಲಾ ಪ್ರಾಕಾರ ಇದೆ, ನಿಮ್ಮ ಕಲೆ ಸೋಬಾನೆ ಕಲೆ. ಅಮ್ಮ, ನನಗೆ ಮೊದಲು ತಿಳಿಸೋಕ್ಕೆ ಪ್ರಯತ್ನ ಪಡಿ, ಈ ಸೋಬಾನೆ ಅಂದರೆ ಏನು, ಅರ್ಥ ಏನು ಅಂತ. ಸೋಬಾನೆ ಅಂತ ಅಂದರೆ ನಾವು ಒಂದು ಹೆಣ್ಣು ಗಂಡ ಕುಂಡ್ರಿಸಿ ಅದನ್ನ ನಾವು ಅಕ್ಕಿ ಅದನ್ನ ಸೋಬಾನ ಮಾಡಿ ಅವ್ರನ್ನ ಒಂದು ಗಂಡ ಹೆಂಡತಿ ಮಾಡ್ತೀವಲ್ಲ, ಅದೇ ಒಂದು ಸೋಬಾನ ಸಂಪ್ರದಾಯದಲ್ಲಿ ಸ. ಓ, ಸೋಬಾನೆ ಅನ್ನೋದು ಒಂದು ಸಂಪ್ರದಾಯದ ಹೆಸರು ಅದು? ಹೌದು. ಓಕೆ, ಸ್ವಲ್ಪ ಬಿಡಿಸಿ ಹೇಳಿ ಅದನ್ನೇ. ಈಗ ಒಂದು ನಾವು ಹೆಣ್ಣೋಡಕ್ ಹೋಯ್ತೀವಿ, ನಾವು ಒಂದು ಹೆಣ್ಣೋಡಕ್ ಹೋದ್ಮೇಲೆ ಅವನು ಏನು ಮಾಡ್ತಾನೆ ಅಂದರೆ, ಅಯ್ಯೋ ಇಲ್ಲಿ ಹೆಣ್ಣು ನೋಡ್ಕೊ ಬಂದಿದ್ದೀನಿ, ಅವರು ನನ್ನ ಹುಡುಗಿ ನನ್ನ ಮೆಚ್ಚವಳ ಇಲ್ವಾ, ಅವಳು ಏನು ಮಾಡ್ತಾಳೋ, ಕೊಡ್ತಾರೋ ಕೊಡಲ್ವೋ, ಅವ್ರ ತಂದೆ ತಾಯಿ ಒಪ್ಪವ್ರೋ ಇಲ್ವೋ ಅನ್ನೋದು ಹುಡುಗನಿಗೆ ಒಂಥರ ಕಥಾವಲ ನಡೀತಾ ಇರ್ತದೆ. ಆವಾಗ ಆ ಹೆಣ್ಣೋರು ಗಂಡನ ತಾಯಿ ಹೇಳ್ತಾಳಂತೆ, ಗೂಡಿ ನರಗಿಣಿಯ ಕೇಳಿ ಬಂದಾಗಿಂದ ಸೋಬಾನ ಬನ್ನಿರೇ, ಬಾಲಣ್ಣ ಎಲಿಯ ಮೆಲ್ಲಲಿಲ್ಲ ಸೋಬಾನ ಬನ್ನಿರೇ. ಬಾಲಣ್ಣ ಅಂದ್ರೆ ಮಗನ? ಮಗ ಊಟ ಮಾಡ್ಲಿಲ್ಲ, ನಿದ್ದೆ ಮಾಡ್ಲಿಲ್ಲ, ಅವನಿಗೆ ಹೆಣ್ಣು ಕೊಡ್ತಾರೋ ಹೆಂಗೋ ಒಂದು ಕಥಾವಲ್ಲ ನಡೀತಾ ಇತ್ತು ಅವನ ಆತಂಬದಲ್ಲಿ. ತಾಯಿ ನೋಡಿದ್ಲು, ಇಲ್ಲಿ ಹೆಣ್ಣು ನೋಡ್ಕ ಬಂದಾಗಿಂದ ನನ್ನ ಮಗ ಹಿಂಗೇನೆ ಅವೇಗ ಊಟ ಮಾಡ್ತಾ ಇಲ್ಲ, ಅದಕ್ಕೆ ಆ ತಾಯಿ ಹೇಳಿದ್ಲಂತೆ, ಗೂಡಿ ನೆರಗಿಣಿಯ ಕೇಳಿ ಬಂದಾಗಿಂದ ಸೋಬಾನ ಬನ್ನಿರೇ,
ಬಾಲಣ್ಣ ಎಲಿಯ ಮೆಲ್ಲಲಿಲ್ಲ ಶೋಭನ ಬನ್ನಿರೇ. ಬಾಲಣ್ಣ ಎಲಿಯ ಮೆಲಲಿಲ್ಲ ಬೀಗಾತಿ ಶೋಭನ ಬನ್ನಿರೇ. ಆ ಗೂಡಿನ ರಗಿಣಿಯ ಕೋಡಿ ನಮಗೆ ಶೋಭನ ಬನ್ನಿರೇ. ಓಹೋ, ಹಾಗಾದರೆ ನಿಮ್ಮ ಈ ಒಂದು ಸೋಬಾನೆ ಗೀತೆಯನ್ನು ಕೇಳಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ಸೋಬಾನೆ ಅಂದರೆ ಈ ಮದುವೆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಮನಸ್ಸಿನ ಭಾವನೆಗಳನ್ನು ಹೊರಗಡೆಗೆ ವ್ಯಕ್ತಪಡಿಸ್ತಕ್ಕಂಥ ಕ್ರಿಯೆನಾ ಅಂತ. ಹೌದು, ಅವಾರ್ಡು ಅಲ್ವಾ? ಹೌದು. ಅವ್ರು ಹೋಗಿ ಬೀಗ್ತಿ ಕುತಾವಲಿ ಅಂದ್ರೆ ಒಳಗೆ ನಡೀತಾ ಇರುತ್ತೆ ಭಾವನೆ. ಹೌದು. ಆ ಭಾವನೆಯನ್ನ ವ್ಯಕ್ತಪಡೋದು ಹೇಗೆ, ಆಚೆ ಕಡೆ ಹೇಳೋದು ಹೇಗೆ? ನಿಮ್ಮ ಹುಡುಗಿ ನೋಡ್ದಾಗಿಂದ ನನ್ನ ಮಗ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಾ ಇಲ್ಲ ಹುಡುಗಿನ ಅಂತ ಅವ್ರು ಕೇಳ್ತಾ ಇರೋದು. ಓ, ಹಿಂಗೆ ಹುಡುಗಿ ನೋಡೋ ಒಂದು ಕ್ರಿಯೆಯಿಂದ ಹಿಡಿದು ತಾಳಿ ಕಟ್ಟಿ ಮನೆ ತುಂಬಿಸ್ಕೊಳ್ಳೋವರೆಗೂ ನಡೆಯುವಂತ ಘಟನೆಯನ್ನ ಸೋಬಾನದೊಳಗೆ ಅಳವಡಿಸ್ಕೊಂಡು ಹಾಡ್ತಾ ಇರೋ ಅಂತ ಹಾಡು. ಅಂದ್ರೆ ಇನ್ನೊಂದು ವಿಷಯ ಅಮ್ಮ, ಈಗ ನೋಡಿ, ಮನುಷ್ಯ ಯಾವಾಗ್ಲೂ ಸ್ವಲ್ಪ ಬಿಂಕದ ಮನುಷ್ಯ ಸ್ವಲ್ಪ ಬಿಂಕ ಜಾಸ್ತಿ. ಹೌದೌದೌದು. ನನ್ನ ಒಳಗೆ ನಡೀತದೋ ಅದನ್ನ ನಿಮ್ ಮುಂದೆ ಮುಖದ ಮೇಲೆ ಹೇಳಕ್ಕೆ ನಂಗೊಂಥರ ಬಿಂಕ, ನಾಚಿಕೆ. ಆವಾಗ ಏನಾಗುತ್ತೆ, ಸಂಬಂಧ ಹೆಂಗ ವಸ್ತು ಮದುವೆದು. ಹೌದು. ಬೀಗ್ತಿರ್ಗೆ ಬೀಗರಿಗೆ ಗಂಡ ಹೆಂಡತಿಗೆ ಸಂಬಂಧ ವಸ್ತು. ಹೌದು. ಮನ್ಸೊಳಗಿರೋದನ್ನ ಹೇಳ್ಕೊಳಕ್ ಆಗಲ್ಲ. ಹಾಗಾಗಿ ಸೋಬಾನೆ ಕಲಾವಿದರ ಕರ್ಕೊಂಡ್ಬಂದು ಕೂರಿಸಿ, ಹೌದು, ಅವ್ರ ಮನಸ್ಸು ಬೀಗರ ಮನಸ್ಸು, ಆ ಗಂಡ ಹೆಂಡತಿ ಮನಸ್ಸ ಒಂದು ಮಾಡೋ ಅಂತ ಇದೊಂದು ಮೂಲ. ನಿಮ್ ಕಾಲ ಮುಗಿಲ್ಲ ಒಂದ್ಸಲ. ಅಮ್ಮ ಏನ್ ಗೊತ್ತಾ, ಒಂದು 50 ಜನ ಸೋಬಾನೆ ಕಲಾವಿದರನ್ನ ನಾನು ಮಾತಾಡ್ಸಿದೀನಿ, ಈ ವಿಷಯನೇ ಹೇಳಿದೆ ನೋಡಿ ನನಗೆ, ಅಲ್ವಾ? ಅದು ಗಂಡ ಹೆಂಡತಿ ಈ ಸಂದರ್ಶನದ ಉದ್ದೇಶ, ಈ ಲೈಟು, ಈ ಸ್ಟುಡಿಯೋ, ಇದೆಲ್ಲ ಉದ್ದೇಶ ಏನ್ ಹೇಳಿ, ಈ ಸೋಬಾನೆ ಕಲೆ ಬಗ್ಗೆ ನೋಡುಗರಿಗೆ, ವೀಕ್ಷಕರಿಗೆ ಇದನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶ ನಮ್ದು. ಹೌದು. ಸುಮ್ಮನೆ ಹಾಡ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಪ್ರಯೋಜನ ಏನು ಇಲ್ರ. ಇದ್ರ ಹಿನ್ನೆಲೆ ಏನು, ಸತ್ಯ ಅರ್ಥ ಮಾಡ್ಕೋಬೇಕು. ಓಹೋ, ನನಗೆ ಸ್ವಲ್ಪ ಐಡಿಯಾ ಬಂತು ಬಿಡಿ, ಸೋಬಾನೆ ಯಾಕೆ ಆಗಿರ್ಬೋದು ಅಂತ. ಮನಸ್ಸುಗಳನ್ನ ಬೆಸಿತಕ್ಕಂತ ಒಂದು ಕಲೆ ಸೋಬಾನೆ. ಹೌದು. ಅವ್ರು ಹೋಗಿ ಬೀಗ್ತಿನ ಕೇಳುವಂತ ಒಂದು ಸಂದರ್ಭ ಇದು. ಪಂಜರದ ಗಿಣಿಯ ಕಂಡಿ ಬಂದಾಗಿಂದ ಶೋಭನ ಬನ್ನಿರೇ. ಆ ಕಂದಣ್ಣ ಎಲಿಯ ಮೆಲ್ಲಲಿಲ್ಲ ಶೋಭನ ಬನ್ನಿರೇ. ಕಂದಣ್ಣ ಎಲಿಯ ಮೆಲುಲಿಲ್ಲ ಬೀಗಾತಿ ಶೋಭನ ಬನ್ನಿರೇ. ಆ ಪಂಜರದ ಗಿಣಿಯ ಕೋಡಿ ನಮಗೆ ಶೋಭನ ಬನ್ನಿರೇ. ಉಡುಗೆ ಉಡಸವಳೆ ತೊಡುಗೆಯ ತೊಡಸವಳೆ ಶೋಭನ ಬನ್ನಿರೇ. ನಡುಗೆ ನೋಡವಳೆ ಹಾವಾರವ್ವ ಶೋಭನ ಬನ್ನಿರೇ. ನಡುಗೆ ನೋಡವಳೆ ಹವರವಾಗಿರೋ ಜಮನ ಶೋಭನ ಬನ್ನಿರೇ. ನ ಬಡವರಿಗೆ ಎಣ್ಣ ಕೊಡಬಹುದೇ ಶೋಭನ ಬನ್ನಿರೇ. ಗಿರಿಜೆ ಕೇಳಾಕೆ ಮತ್ತಿಬ್ಬರೊಯ್ತಿದ್ದೋ ಶೋಭನ ಬನ್ನಿರೇ. ಸಣ್ಣ ಬಣ್ಣದಕ್ಕಿ ಸಾರಾಗರುದೋ ಶೋಭನ ಬನ್ನಿರೇ. ಸಣ್ಣ ಬಣ್ಣದಕ್ಕಿ ಸರಗರದೊಗಿರು ಜಮನ ಶೋಭನ ಬನ್ನಿರೇ. ಆ ಗಿರಿಜೆ ಪಾರ್ವತಿಯ ಕೋಡಿ ನಮಗೆ ಶೋಭನ ಬನ್ನಿರೇ. ಅಂದ್ರೆ ನೋಡಿ, ಇಲ್ಲಿ ಈ ಮಾತಲ್ಲಿ ಅಮ್ಮ ಹೆಣ್ಣನ್ನ ಗಿರಿಜೆಗೆ ಹೋಲಿಸಿ. ಹೌದು ಅಲ್ವಾ? ಹೌದು. ಅವಳು ಸುಂದರವಾಗಿ ಉಡುಗೆ ಉಡಿಸಿದ್ರಂತೆ, ತೊಡುಗೆ ತೊಡಸಿದ್ರು. ಅವಳನ್ನ ನೋಡಿದ್ಲಂತೆ ಅವ್ರವ್ವ ಮುಂತಗ್ ಬಿಟ್ಟಿ. ಉಡುಗೆ ಉಡಿಸವಳೆ, ತೊಡುಗೆಯ ತೊಡಸವಳೆ, ನಡುಗೆ ನೋಡವಳೆ ಅವ್ರವ್ವ ಮುಂತಗ್ ಬಿಟ್ಕೊಂಡು ನೋಡಿದ್ಲಂತೆ. ಇಂಥ ಚಂದುಳ್ಳಿ ಮಗಳನ್ನ ನಾವು ಇಂಥವ್ರಿಗೆ ಕೊಡಬಹುದಾ ಅಂತ ಆ ತಾಯಿ ಆಲೋಚನೆ ಮಾಡಿದ್ಲಂತೆ. ಹೆಣ್ಣೋರವ್ವ ಆಲೋಚನೆ ಮಾಡಿದ್ರಂತೆ. ಗಂಡೋರ್ ತಾಯಿ ಏನ್ ಮಾಡಿದ್ಲಂತೆ, ಹೆಣ್ಣೋಡಕ್ ಒಯ್ತಾ ಇದ್ದೀವಿ, ಅದೇ ಇವಾಗೆಲ್ಲ ಒಂತ ಆಲಕ್ಕಿ ಅಂತಾರೆ, ಜೋಡಲಕ್ಕಿ ಅಂತಾರೆ, ಪಲ್ಲಿ ನುಡಿತು ಅಂತಾರೆ. ಅದನ್ನ ಏನ್ ಮಾಡಿದ್ಲಂತೆ, ಅವ್ರವ್ವ ಸಿದ್ಧತೆ ಆಗಿ ಬರ್ಬೇಕಾದ್ರೆ ಬೀಗರ ಮನೆಗೆ ಗಿರ್ಜೆ ಕೇಳಾಕೆ ಮತ್ತಿಬ್ಬರು ಒಯ್ತಿದ್ದೋ ಸಣ್ಣ ಬಣ್ಣದಕ್ಕಿ ಸರಗರದೋ.
ಸಣ್ಣ ಬಣ್ಣದಕ್ಕಿ ಸರಗರದ ಗಿರಿಜಮ್ಮನ ಗಿರಿಜೆ ಪಾರ್ವತಿಯ ಕೊಡಿ, ನಮ್ಗೆ ಅಲ್ಲಿ ಹೋದ್ರೆ ನಮ್ಗೆ ಹೆಣ್ಣು ಆಯ್ತದೆ, ಇಲ್ಲಿ ಒಳ್ಳೆ ಸಖನ ನುಡೀತು ಅನ್ನೋ ಉದ್ದೇಶಕ್ಕೆ ಗಂಡೋರವನ ಆಸೆ. ಹೆಣ್ಣೋರವ್ವ ಉಡುಗೆ ಉಡ್ಸವಳೆ, ತೊಡುಗೆಯ ತೊಡ್ಸವಳೆ, ನಡುಗೆ ನೋಡವಳೆ. ಅವರವ್ವ ಗಿರಿಜಮ್ಮನ ಬಡವರಿಗೆ ಹೆಣ್ಣ ನಾನು ಕೊಡಬಹುದೇ ಅಂತ ಅವರವ್ವ ಆಲೋಚನೆ ಮಾಡ್ತಾ ಇದ್ಲಂತೆ. ಇಂಥ ಒಂದು ಒಗ್ಗಟ್ಟಿಗೆ ಇದೊಂದು ಸೋಬಾನಿ ಪದಾಸ. ಮನುಷ್ಯನ ಮನಸ್ಸಿನ ಭಾವನೆಗಳನ್ನೆಲ್ಲ ಸೋಬಾನೆಯಲ್ಲಿ ಕಟ್ಟಿಟ್ಬಿಟ್ಟವ್ರೆ. ಹೌದು ಅಲ್ವಾ? ಹೌದು, ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸಾರ್ವಕಾಲಿಕವಾಗಿ ಹೆಣ್ಣಿನ ತಾಯಿ ಮನಸ್ಸು ಇದೇ ಇರುತ್ತೆ, ಭಾವನೆ. ಹೌದೌದು ಹೌದು, ಗಂಡಿನ ತಾಯಿ ಇದೇ ಇರುತ್ತೆ, ಇರ್ತದೆ. ಅವ್ರು ನಮ್ಮ ಮಗನಿಗೆ ಹೆಣ್ಣು ಕೊಟ್ರೆ ಸಾಕು ಅನ್ನೋ ಅವ್ರ ಉದ್ದೇಶ. ನಾಳೆ ನನ್ನ ಮಗನ ಇಂತೆ ಬಡವನ್ ಕೊಡ್ತಾ ಇದ್ದೀನಿ, ಹೆಂಗ ನೋಡ್ಕೋತಾರೋ ಏನೋ ಅನ್ನೋದು ಆ ಅಮ್ಮನಿಗೆ ಚಿಂತೆ. ಒಂದು ಇದನ್ನ ಒಂದು ಕಟ್ಟಿ ಆ ಸೋಬಾನದೇ ಇದ್ರೊಳಗೆ ಆಡುವಂಥ ಒಂದು ಸೋಬಾನಿ ಪದ ಅಂದರೆ ಇದೇನೇನೆ. ಅಲ್ಲಿ ಅವ್ರಿಗೆ ಬೀಗರಿಗೆ ಒಂದು ಒಳ್ಳೆ ಮನಸ್ಸು ಬರೋ ಅಂತ. ಅಂದ್ರೆ ಮದುವೆ ಸಂದರ್ಭದಲ್ಲಿ ಯಾವುದೇ ರೀತಿ ಮನಸ್ತಾಪಗಳು ಆಗದಂಗೆ ಅಲ್ವರ? ಹೌದು, ಒಬ್ರಿಗೊಬ್ರು ಅರ್ತ್ಕೊಂಡು ಬೆರೆತ್ಕೊಂಡು ಹಾಡು ಮದುವೆನ ನಗ್ನಗ್ತಾ ಮುಗಿಸ್ಬಿಡ್ಲಿ ಮಾಡ್ಕೊಡೋ ಅಂತ ಒಂದು ಹಾಡು. ಮತ್ತೆ ಇಂಥ ಕಲೆನಾವ ಈ ಪಕ್ಕಕ್ಕೆ ಮಡಗ್ಬಿಟ್ಟು ಈ ಆರ್ಕೆಸ್ಟ್ರಾ ಹಾಕೊಂಡು ಹೌದೌದೌದು, ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಏನಿಲ್ಲ. ಅವ್ರಿಗೆ ಡಕ್ ಬೇಕು, ಹಾರ್ಮೋನಿ ಬೇಕು, ಅವ್ರಿಗೆ ಸ್ಪೀಕರ್ ಬೇಕು, ಮೈಕ್ ಬೇಕು. ಹೌದೌದು, ಕಿರ್ಚಬೇಕು. ಆ ಸಬ್ಬುತ್ತಲ್ಲಿ ಅವರು ಮಾಂಗಲ್ಯ ಕಟ್ಟಿಸ್ಬೇಕು. ಹೌದು, ಎಲ್ಲ ಕೊರತೆಗಳು ಆ ಶಬ್ದದಲ್ಲಿ ಮುಚ್ಚೋಗ್ಬೇಕು. ಮುಚ್ಚೋಗ್ಬೇಕು. ನಮ್ಮ ಸಂಪ್ರದಾಯ ಹಂಗಿಲ್ಲ. ನಾವು ಕಣ್ಣು ಕಾಣಬೇಕು. ಸತ್ಯದ ಮದುವೆ ಹೋಗಿ ಇವಾಗ ಸುಳ್ಳಿನ ಮದುವೆನೆ ಇವತ್ತಿನ ಕಾಲ. ಎಲ್ಲ ಸುಳ್ಳು ಅಲ್ವಾ? ಎಲ್ಲ ಸುಳ್ಳೆ. ಸತ್ಯದ ಮದುವೆ ಯಾವ ಕಾಲಕ್ಕೋ ಹೊಂಟೋಯ್ತು, ಇದೆಲ್ಲ ಸುಳ್ಳಿನ ಮದುವೆ. ಹಂಗಾಗಿ ಅದು ತಾಲಿ ಕಟ್ಟುವಂತ ಹಾಡು. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಮೂಡುಲ ಸೀಮೆಯಿಂದ ಮುತ್ತಿನ ಆಸೆ ಬಂದು ಮುಟ್ಟುದುರೆ ಮುತ್ತು ಗಲಿರಂದೋ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಬಡಗಲ ಸೀಮೆಯಿಂದ ಭಾಗ್ಯದ ಆಸೆ ಬಂದು ಹೋಗಿ ನೋಡಿದೂರೆ ದಣಿರಂದೋ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಆಸೆ ಮ್ಯಾಲ ನಿಂತ್ಕೊಂಡು ಆಸೆಯೇನ ನೋಡಿಯೇ ದೇಸಿಯೋರ್ನ ನೋಡೆ ಕ್ಯಾಲದೆಲ್ಲೇ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ದೇಸಿಯೋರ್ನ ನೋಡೆ ಕ್ಯಾಲದಲ್ಲಿ ಬಾಲದಲ್ಲಿ ಗೊನೆಯಡಕೆಲಲ್ಲ ಸೂಲದಂಗೆ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಮಣೆ ಮ್ಯಾಲ ನಿಂತುಕೊಂಡು ಮಾಣೆಯೇನ ನೋಡಿಯೇ ಮಾನೋರ ನೋಡೆ ಕ್ಯಾಲದೆಲ್ಲೇ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಮಾನ್ಯೋರ ನೋಡೆ ಕ್ಯಾಲದಲ್ಲಿ ಬಾಲದಲ್ಲಿ ಹಸಿ ಅಡಕೆಲಲ್ಲ ಸೂಲದಂಗೆ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಎಳ್ಳು ಜೀರಿಗೆ ನಲ್ಲೆ ನಿನ ಕೈಯ ತುಂಬ ಚೆಲ್ಲಾಳೆ ತನ್ನ ಪುರುಷಾರೋಗೆ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಚೆಲ್ಲಾಳೆ ತನ್ನ ಪುರುಷರು ಮಂಡೆ ಮ್ಯಾಲೆ ಎಲ್ಲ ಭಾಗ್ಯವೋ ನಮ್ಮದಂದೋ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಅಕ್ಕಿ ಜೀರಿಗೆ ಚಿಕ್ಕೋನೆ ಕೈಯ ತುಂಬ ಅಷ್ಟ ಭಾಗ್ಯವೋ ನಮ್ಮದಂದೋ.
ಕಲ್ಯಾಣವೇ ಗೌರಿ ಕಲ್ಯಾಣವೇ. ಅಷ್ಟಭಾಗ್ಯವೋ ನಮ್ಮದೊಂದು ಮಧುವಣ್ಣ ಬಿಟ್ಟನೆ ತನ್ನ ಮಾಡೋದಿಗೆ. ಕಲ್ಯಾಣವೇ ಗೌರಿ ಕಲ್ಯಾಣವೇ. ಮಾಲೆ ಹಿಡ್ಕೊಂಡು ಯಾರ್ಯಾರ ಜ್ಞಾನದಾನೆ ನಾರಾಯಣ ಸ್ವಾಮಿ ಗತಿಯಂದೋ. ಕಲ್ಯಾಣವೇ ಗೌರಿ ಕಲ್ಯಾಣವೇ. ನನಗೊಂದು ಅನುಮಾನ, ಪರಿಹಾರ ಮಾಡ್ತೀರಾ? ಈಗ ಕಲ್ಯಾಣವೇ ಗೌರಿ ಕಲ್ಯಾಣವೇ ಅಂದ್ರೆ ಇನ್ಕೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಅಂತಾರಲ್ಲ, ಗೌರಿ ಸೀತೆ ವ್ಯತ್ಯಾಸ ಏನು?